ವಿದ್ಯಾರ್ಥಿಗಳೇ, ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ 8ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಬೆಂಬಲಿತ ಹಂತದ ಪುನರ್ಮನನ ಹಾಳೆ 15ಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪರಿಹಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡುತ್ತಾ ಹೋಗೋಣ. ಇಲ್ಲಿರ್ತಕ್ಕಂಥ ಒಂದು ಪುನರ್ಮನನ ಹಾಳೆ 15 ಪರಿಮಾಣಗಳ ಹೋಲಿಕೆಗೆ ಸಂಬಂಧಪಟ್ಟಿರತಕ್ಕಂಥದ್ದು. ವಿವಿಧ ಸನ್ನಿವೇಶಗಳಲ್ಲಿ ಅನುಪಾತಗಳನ್ನು ಬಳಸಿ ಪರಿಮಾಣಗಳನ್ನು ಹೋಲಿಸತಕ್ಕಂಥದ್ದು ಕಲಿಕಾ ಫಲವಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಈಗ ಕೆಳಗೆ ಪ್ರಶ್ನೆ 1ರಲ್ಲಿ ಈ ಕೆಳಗೆ ಕೆಲವು ಸನ್ನಿವೇಶಗಳನ್ನು ಕೊಡಲಾಗಿದೆ, ಅವುಗಳನ್ನು ಅನುಪಾತದಲ್ಲಿ ವ್ಯಕ್ತಪಡಿಸಿರಿ. ಎ, ನಿಮ್ಮ ತರಗತಿಯಲ್ಲಿರುವ ಬಾಗಿಲುಗಳ ಮತ್ತು ಕಿಟಕಿಗಳ ಸಂಖ್ಯೆ. ಇದು ನಿಮ್ಮ ಒಂದು ತರಗತಿ ಕೋಣೆಯಲ್ಲಿರ್ತಕ್ಕಂಥ ಬಾಗಿಲುಗಳು ಮತ್ತು ಕಿಟಕಿಗಳ ಸಂಖ್ಯೆಗಳ ಅನುಪಾತವನ್ನು ಬರ್ತಿದೆ. ಆದರೆ ಸಮಾನವಾಗಿ ತರಗತಿಗಳಲ್ಲಿ ಒಂದು ಬಾಗಿಲು 4 ಕಿಟಕಿಗಳು ಇರುತ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಮ್ಮ ವರ್ಗ ಕೋಣೆಯಲ್ಲಿರ್ತಕ್ಕಂಥದ್ದು ಒಂದು ಬಾಗಿಲು 4 ಕಿಟಕಿಗಳೆಂದು ಅನುಪಾತವನ್ನು ಬರೆದಿದ್ದೇನೆ. ತಾವುಗಳು ಕೂಡ ತಮ್ಮ ಒಂದು ತರಗತಿಯಲ್ಲಿರ್ತಕ್ಕಂಥ ಬಾಗಿಲುಗಳ ಸಂಖ್ಯೆ ಮತ್ತು ಕಿಟಕಿಗಳ ಸಂಖ್ಯೆಗಳ ಅನುಪಾತಗಳನ್ನು ಬರೆಯಬಹುದಾಗಿದೆ. ನಂತರ ಬಿ, ನಿಮ್ಮ ತರಗತಿಯಲ್ಲಿರುವ ಹುಡುಗರು ಮತ್ತು ಹುಡುಗಿಯರ ಸಂಖ್ಯೆ. ನಮ್ಮ ಒಂದು 8ನೇ ತರಗತಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು 32, ಆದರೆ ವಿದ್ಯಾರ್ಥಿನಿಯರು 35. ಹಾಗಾಗಿ 32 ಅನುಪಾತ 35 ಎಂದು ನಾವು ಬರೆದಿದ್ದೀವಿ. ನೀವು ಕೂಡ ನಿಮ್ಮ ಒಂದು ತರಗತಿಯಲ್ಲಿರುವ ಬಾಲಕರು ಮತ್ತು ಬಾಲಕಿಯರು ಅಂದರೆ ಹುಡುಗರು ಮತ್ತು ಹುಡುಗಿಯರ ಸಂಖ್ಯೆ ಅನುಪಾತವನ್ನು ಬರೀಬೇಕು. ಇದು ಬೇರೆ ಬೇರೆ ಶಾಲೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ಇರುತ್ತದೆ, ಅದನ್ನು ಬರೆಯಬಹುದಾಗಿದೆ. ಇನ್ನು 2ನೇ ಪ್ರಶ್ನೆ, ಮುಂದಿನ ಚಿತ್ರದಲ್ಲಿ ಕೆಲವು ಆಕೃತಿಗಳನ್ನು ಕೊಡಲಾಗಿದೆ, ಅವುಗಳನ್ನು ಗಮನಿಸಿ ಆಕೃತಿಗಳ ಸಂಖ್ಯೆಗಳ ನಡುವಿನ ಅನುಪಾತವನ್ನು ಬರೆಯಿರಿ. ಇಲ್ಲಿರ್ತಕ್ಕಂಥದ್ದು ನೋಡಿ, ಈ ಒಂದು ಚಿತ್ರವನ್ನು ತೆಗೆದುಕೊಂಡು ನೋಡಿದಾಗ ನಿಮಗೆ ಇಲ್ಲಿ ವಿವಿಧ ಆಕೃತಿಗಳು ಕಾಣಿಸ್ತವೆ. ಒಂದು ವೃತ್ತಗಳಿದ್ದಾವೆ, ವೃತ್ತಗಳು ಎಷ್ಟಾಗಿದ್ದಾವೆ? 5 ಆಗಿದ್ದಾವೆ. ನಂತರದಲ್ಲಿ ಚೌಕಗಳಿದ್ದಾವೆ, ನೋಡ್ಬೋದು ಚೌಕಗಳು ಕೆಂಪು ಬಣ್ಣದಿದ್ದಾವೆ. ಇಲ್ಲಿ ಚೌಕಗಳು 3 ಆಗಿದ್ದಾವೆ. ಮತ್ತು ತ್ರಿಭುಜಗಳು ನೋಡಿದಾಗ ತ್ರಿಭುಜಗಳು ಕೂಡ 3 ಆಗಿದ್ದಾವೆ ಅಂತಕ್ಕಂಥದ್ದು ಎಣಿಸಿಕೊಂಡು ಬರೆದಿಟ್ಕೊಳ್ಳಿ. ಇಲ್ಲಿ ಪ್ರಶ್ನೆಗಳಿಗೆ ಅನುಪಾತಗಳನ್ನು ಬರೆಯಬಹುದು ಉತ್ತರದಲ್ಲಿ. ನೋಡಿ, 1ನೇ ಪ್ರಶ್ನೆ, ವೃತ್ತಗಳು ಮತ್ತು ಚೌಕಗಳ ಸಂಖ್ಯೆಗಳ ನಡುವಿನ ಅನುಪಾತ. ವೃತ್ತಗಳು ಎಷ್ಟಾಗಿದ್ದಾವೆ? ಇಲ್ಲಿ 5 ಅಂತಕ್ಕಂಥದ್ದು. ನಂತರದಲ್ಲಿ ಚೌಕಗಳು 3, 5 ಅನುಪಾತ 3 ಬರೆಯಲಾಗಿದೆ. ತ್ರಿಭುಜಗಳು 3 ಇದ್ದಾವೆ, 3 ಮತ್ತು ವೃತ್ತಗಳ 5, ಸೊ 3 ಅನುಪಾತ 5. ಹಾಗೆ ತ್ರಿಭುಜಗಳ ಮತ್ತು ಚೌಕಗಳ ಸಂಖ್ಯೆಗಳ ನಡುವಿನ ಅನುಪಾತ. ತ್ರಿಭುಜಗಳು 3 ಮತ್ತು ಚೌಕಗಳು ಕೂಡ 3 ಇದ್ದಾವೆ. ಹಾಗಾಗಿ 3 ಅನುಪಾತ 3 ಎಂದು ಇಲ್ಲಿ ಉತ್ತರವನ್ನು ಬರೆಯಲಾಗಿದೆ, ತಾವು ಗಮನಿಸಬಹುದಾಗಿದೆ. ನಂತರದಲ್ಲಿ 3ನೇ ಪ್ರಶ್ನೆ, ಒಂದು ಜ್ಯಾಮಿತಿ ಪೆಟ್ಟಿಗೆಯ ಬೆಲೆ 60 ರೂಪಾಯಿ ಆದರೆ ಜ್ಯಾಮಿತಿ ಪೆಟ್ಟಿಗೆಗಳ ಸಂಖ್ಯೆ ಮತ್ತು ಅವುಗಳ ಬೆಲೆಗಳ ನಡುವಿನ ಅನುಪಾತದ ಆಧಾರದಲ್ಲಿ ಕೋಷ್ಟಕವನ್ನು ತುಂಬಿರಿ. ಜಾಮಿತಿಗಳ ಸಂಖ್ಯೆಗಳು ಕೊಟ್ಟಿದ್ದಾನೆ. ಇಲ್ಲಿ ಜಾಮಿತಿ ಪೆಟ್ಟಿಗೆಗಳ ಸಂಖ್ಯೆಗಳು, ಒಂದು ಜಾಮಿತಿ ಪೆಟ್ಟಿಗೆಯ ಬೆಲೆ ಎಷ್ಟಾಗಿದೆ? 60 ರೂಪಾಯಿ ಆಗಿದೆ. ಹಾಗಾಗಿ ಇಲ್ಲಿ ಕೋಷ್ಟಕವನ್ನು ಭರ್ತಿ ಮಾಡುತ್ತಾ ಹೋಗಬೇಕಾಗಿದೆ. ನೋಡಿ, ಒಂದು ಮಾದರಿ ಕೂಡ ಕೊಟ್ಟಿದ್ದಾನೆ. ಜಾಮಿತಿ ಪೆಟ್ಟಿಗೆಗಳ ಸಂಖ್ಯೆ 2 ಆದರೆ ಅದರ ಒಟ್ಟು ಬೆಲೆ ಎಷ್ಟಾಗುತ್ತೆ? 60 × 2 120. ಅನುಪಾತದಲ್ಲಿ ಬರೆದಾಗ 2 ಅನುಪಾತ 120 ಸಂಕ್ಷೇಪಿಸಿದಾಗ, ಸೊ 2/160 ಸಂಕ್ಷೇಪಿಸಿದಾಗ, ಸೊ 120 ಸಂಕ್ಷೇಪಿಸಿದಾಗ 2 1 2 12 ಅಂದಾಗ 1 ಅನುಪಾತ 60 ಅಂತಕ್ಕಂಥದ್ದನ್ನು ಬರೆದಿದ್ದಾರೆ, ನೋಡಬಹುದು. ಹಾಗೆ 4 ಜಾಮಿತಿ ಪೆಟ್ಟಿಗೆಗಳ ಬೆಲೆ ಎಷ್ಟಾಗುತ್ತೆ? ಸೊ 60 × 4 ಅಂದಾಗ 240. ನಾವಿಲ್ಲಿ ಬರೆಯಲಾಗಿದೆ, ನೋಡ್ಬೋದು. 4 ಜಾಮಿತಿಗಳ ಪೆಟ್ಟಿಗೆಗಳ ಬೆಲೆ 240. ಅನುಪಾತದಲ್ಲಿ ಬರೆದಾಗ 4 ಅನುಪಾತ 240. ಇದನ್ನು ಸಂಕ್ಷೇಪಿಸಿದ್ದೇ ಆದರೆ 4/241 ಅಂದರೆ 4 1 4 24 ಅಂದಾಗ ಇದು ಕೂಡ 1 ಅನುಪಾತ 60ಕ್ಕೆ ಸಮನಾಯಿತು. ಹಾಗೆ 6 ಜಾಮಿತಿಗಳ ಬೆಲೆಗಳನ್ನು ನೋಡಿದಾಗ 6 ಜಾಮಿತಿಗಳು ಅಂದರೆ 360 ಆಯಿತು. 6 ಅನುಪಾತ 360 ಅಂದರೆ ಇದು ಕೂಡ 1 ಅನುಪಾತ 60 ಅಂತಕ್ಕಂಥದ್ದು ಆಗಿದೆ. ಹೀಗೆ ನಿಮ್ಮ ನಿತ್ಯ ಜೀವನದಲ್ಲಿ ಬರ್ತಕ್ಕಂಥ 4ನೇ ಪ್ರಶ್ನೆ, ನಿಮ್ಮ ನಿತ್ಯ ಜೀವನದಲ್ಲಿ ಬರುವ ಅನುಪಾತಕ್ಕೆ ಸಂಬಂಧಿಸಿದಂಥ ಹಲವಾರು ಸನ್ನಿವೇಶಗಳು ನೀಡಲಾಗಿದೆ. ಇವುಗಳನ್ನು ಅನುಪಾತದಲ್ಲಿ ಬರೆದು ಸಂಕ್ಷೇಪಿಸಿರಿ. ನೋಡಿ, 77 ಮತ್ತು 55 ರೂಪಾಯಿಗಳ ಅನುಪಾತವನ್ನು ಬರೆದಾಗ 77 ಅನುಪಾತ 55. ಇದನ್ನು ಸಂಕ್ಷೇಪಿಸಿದಾಗ 77/55 ಅಂದಾಗ
11 7 75 7 11 55 ಅಂದರೆ 7:5. ಹಾಗೆ 12 kg ಮತ್ತು 15 kgಗಳ ಅನುಪಾತ ಮಾಡಿದಾಗ ನಮಗೆ 4:5. 72 ದಿನಗಳು ಮತ್ತು 36 ದಿನಗಳ ಅನುಪಾತವನ್ನು ಮಾಡಿದಾಗ 2:1 ಅಂತಕ್ಕಂಥದ್ದು ನಮಗೆ ಅನುಪಾತದಲ್ಲಿ ಸಂಕ್ಷೇಪಿಸಿದಾಗ ಬಂದಿರತಕ್ಕಂಥ ಉತ್ತರವಾಗಿದೆ. ಇನ್ನು 5ನೇ ಪ್ರಶ್ನೆ. ಒಂದು ತರಗತಿಯ 44 ವಿದ್ಯಾರ್ಥಿಗಳಲ್ಲಿ 16 ವಿದ್ಯಾರ್ಥಿಗಳು ಗಣಿತ ವಿಷಯವನ್ನು ನೋಡ್ತಾ ಹೋಗಿ. 44 ವಿದ್ಯಾರ್ಥಿಗಳಲ್ಲಿ 16 ವಿದ್ಯಾರ್ಥಿಗಳು ಗಣಿತ ವಿಷಯವನ್ನು, 18 ವಿದ್ಯಾರ್ಥಿಗಳು ವಿಜ್ಞಾನ ವಿಷಯವನ್ನು, 10 ವಿದ್ಯಾರ್ಥಿಗಳು ಕನ್ನಡ ವಿಷಯವನ್ನು ಇಷ್ಟಪಡ್ತಾರೆ. ಒಟ್ಟು ಇರ್ತಕ್ಕಂಥದ್ದು ಎಷ್ಟಿದೆ ನಮಗೆ? 44. ಅದರಲ್ಲಿ 16 ವಿದ್ಯಾರ್ಥಿಗಳು ಗಣಿತ, 18 ವಿಜ್ಞಾನ, 10 ಕನ್ನಡವನ್ನು ಇಷ್ಟಪಡುತ್ತಾರೆ. ಹಾಗಾದರೆ ಎ ಅಂತಕ್ಕಂಥ ಒಂದು ಪ್ರಶ್ನೆ ಏನಿದೆ ನೋಡ್ತಾ ಹೋಗಿ. ಗಣಿತ ವಿಷಯವನ್ನು ಮತ್ತು ವಿಜ್ಞಾನ ವಿಷಯವನ್ನು ಇಷ್ಟಪಡುವ ವಿದ್ಯಾರ್ಥಿಗಳ ಸಂಖ್ಯೆಗಳ ಅನುಪಾತವನ್ನು ಬರೆಯಿರಿ. ಗಣಿತ 16 ಆಗಿದೆ, ವಿಜ್ಞಾನ 18 ಆಗಿದೆ. ಹಾಗಾಗಿ ನಾವು ಅನುಪಾತವನ್ನು ಬರೆದಾಗ 16:8 ಎಂದು ನಾವು ಬರೆದೀವಿ, ಸಂಕ್ಷೇಪಿಸಿಲ್ಲ. ಹಾಗೆ ಮುಂದೆಂದು ಗಣಿತ ಹಾಗೂ ಉಳಿದೆರಡು ವಿಷಯಗಳನ್ನು ಇಷ್ಟಪಡುವ ವಿದ್ಯಾರ್ಥಿಗಳ ಸಂಖ್ಯೆ. ಗಣಿತ ಅಂದರೆ ಗೊತ್ತಾಗಿದೆ ನಮಗೆ ಎಷ್ಟಾಗಿದೆ? ಗಣಿತ 16. ಉಳಿದಿರ್ತಕ್ಕಂಥ ವಿಷಯ ಕನ್ನಡ ಮತ್ತು ವಿಜ್ಞಾನ. ಸೊ ವಿಜ್ಞಾನ ಮತ್ತು ಕನ್ನಡವನ್ನು ತೆಗೆದುಕೊಂಡ್ರೆ 28 ಆಗುತ್ತದೆ. ಹಾಗಾಗಿ ಉಳಿದಿರ್ತಕ್ಕಂಥ ವಿಷಯಗಳು ಅಂದರೆ 16:28 ಎಂದು ಇಲ್ಲಿ ಬರೆಯಲಾಗಿದೆ, ತಾವುಗಳು ನೋಡಬಹುದು. ಇನ್ನು ಒಂದು ಹಾಳೆಯನ್ನು, 6ನೇ ಪ್ರಶ್ನೆ. ಒಂದು ಹಾಳೆಯನ್ನು 4 ಸಮಭಾಗದಲ್ಲಿ ಮಡಚಿದೆ. ಪ್ರತಿ ಭಾಗದಲ್ಲಿ 25 ಚೌಕಗಳು ರಚಿಸಿದೆ. ಹಾಗಾದರೆ ಒಂದು ಹಾಳೆಯ ಒಂದು ಭಾಗದಲ್ಲಿ ಇರ್ತಕ್ಕಂಥ ಚೌಕಗಳ ಸಂಖ್ಯೆ ಹಾಗೂ ಸಂಪೂರ್ಣ ಹಾಳೆಯಲ್ಲಿರುವ ಚೌಕಗಳ ಸಂಖ್ಯೆಗಳ ಅನುಪಾತವನ್ನು ಬರೆಯಿರಿ. ನೋಡಿ, ಒಂದು ಹಾಳೆಯನ್ನು 4 ಸಮಭಾಗಗಳಲ್ಲಿ ನಾವು ಮಡಚಿದಾಗ ಒಂದರಲ್ಲಿ 25 ಇದೆ ಅಂದರೆ 4ರಲ್ಲಿ ಇರ್ತಕ್ಕಂಥದ್ದು ಎಷ್ಟಾಗುತ್ತದೆ ಅಂದರೆ 25 × 4 ಅಂದಾಗ ನಮಗೆ 100 ಭಾಗಗಳು, 100 ಚೌಕಗಳು ಇರ್ತವೆ ಅಂತ ಅರ್ಥ. ಹಾಗಾಗಿ ಇದನ್ನು 25:100ರಲ್ಲಿ ಬರೆಯಲಾಗಿದೆ. 7ನೇ ಪ್ರಶ್ನೆ. ಪ್ರಶ್ನೆ 7. ಶ್ರಮಿತ್ ಹಾಗೂ ಅವನ ತಾಯಿಯ ಈಗಿನ ವಯಸ್ಸುಗಳು ಕ್ರಮವಾಗಿ 14 ಮತ್ತು 36 ಆಗಿದೆ. ಹಾಗಾದರೆ ಕೆಳಗಿನವುಗಳನ್ನು ಉತ್ತರಿಸಿ. ಶ್ರಮಿತ್ ಹಾಗೂ ಅವನ ತಾಯಿಯ ವಯಸ್ಸುಗಳ ಅನುಪಾತವೆಷ್ಟು? ಶ್ರಮಿತನ ವಯಸ್ಸು 14, ತಾಯಿಯ ವಯಸ್ಸು 36. ಆದರೆ ಇದನ್ನು ನಾವು ಅನುಪಾತದಲ್ಲಿ ಬರೆದಿದ್ದೆ, ಆದರೆ 14:36 ಅಂತಕ್ಕಂಥದ್ದು. ನಂತರ ಬಿ ಪ್ರಶ್ನೆ. 10 ವರ್ಷಗಳ ಬಳಿಕ ಶ್ರಮಿತ್ ಹಾಗೂ ಅವರ ತಾಯಿಯ ವಯಸ್ಸಿನ ಅನುಪಾತಗಳು ಎಷ್ಟಾಗಿರುತ್ತದೆ ಎಂಬುದನ್ನು ಬರೆಯಿರಿ. ನೋಡಿ, ಸಾಮಾನ್ಯವಾಗಿ 10 ವರ್ಷಗಳ ಶ್ರಮಿತನ ಈಗಿನ ವಯಸ್ಸು 14 ಇದ್ದರೆ ಮುಂದೆ 10 ವರ್ಷಗಳಾದ ನಂತರ ಅವನ ವಯಸ್ಸು 24 ಆಗುತ್ತದೆ. ತಾಯಿಯ ವಯಸ್ಸು ಪ್ರಸ್ತುತ 36 ಅಂದರೆ ನಂತರ 10 ವರ್ಷಗಳ ನಂತರ ಅವಳ ವಯಸ್ಸು 46 ಆಗುತ್ತದೆ. ಹಾಗಾಗಿ 10 ವರ್ಷಗಳ ನಂತರ ಶ್ರಮಿತನ ವಯಸ್ಸು 24, ತಾಯಿಯ ವಯಸ್ಸು 46 ಆಗುತ್ತದೆ. ಹಾಗಾಗಿ ಅನುಪಾತದಲ್ಲಿ ಬರೆದಿದ್ರೆ ಇದು 24:46 ಆಗುತ್ತದೆ. ನಂತರ ಸಿ ಪ್ರಶ್ನೆ. 3 ವರ್ಷಗಳ ಹಿಂದೆ ಶ್ರಮಿತ್ ಹಾಗೂ ಅವನ ತಾಯಿಯ ವಯಸ್ಸಿನ ಅನುಪಾತ ಎಷ್ಟಾಗಿರುತ್ತದೆ ಎಂದು ಬರೆಯಿರಿ. ನೋಡಿ, ಪ್ರಸ್ತುತವಾಗಿ ಈಗ 14 ವರ್ಷದ ಶ್ರಮಿತ್ 3 ವರ್ಷದ ಹಿಂದೆ ಅಂದಾಗ 14 - 3 ಅಂದಾಗ ನಮಗೆ ಎಷ್ಟು ಬಂತು? 11 ಬಂತು. ಹಾಗೆ ತಾಯಿಯ ವಯಸ್ಸು ಪ್ರಸ್ತುತವಾಗಿ 36 ಅಂದರೆ 3 ವರ್ಷಗಳ ಹಿಂದೆ ಅವಳ ವಯಸ್ಸು 36 - 3 ಅಂದರೆ ಎಷ್ಟಾಗಿತ್ತು? 33. ಸೊ 11 ಮತ್ತು 33 3 ವರ್ಷಗಳ ಹಿಂದೆ ಆಗಿರುತ್ತದೆ. ಅದನ್ನು ಅನುಪಾತದಲ್ಲಿ ಬರೆದ್ರೆ 11:33 ಆಗಿದೆ. ಸೊ ಇದು ಒಂದು ಪುನರ್ಮನನ ಹಾಳೆ 15ರಲ್ಲಿ ಬಂದಿರತಕ್ಕಂಥ ಒಂದು ಪರಿಮಾಣಗಳ ಹೋಲಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಹಾರಗಳಾಗಿವೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪುನರ್ಮನನ ಹಾಳೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.